ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮಸಾಲ ರೊಟ್ಟಿ ಮಾಡೋಣ. ಮಸಾಲ ರೊಟ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಕಾಯಿ ತುರ್ಕೋತಾ ಇದ್ದೀನಿ, ಕಾಯಿ ತುರಿಬೇಕು. ಸೊ ಅದಕ್ಕೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಕಾಯಿ ತುರಿ, ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟು, ಇದಕ್ಕೆ ಗೋಧಿ ಹಿಟ್ಟು, ರವೆ ಏನೂ ಆ್ಯಡ್ ಮಾಡಿಲ್ಲ, ಬರೀ ಅಕ್ಕಿ ಹಿಟ್ಟು ಅಷ್ಟೇ. ನೋಡಿ, ಅಕ್ಕಿ ಹಿಟ್ಟಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾವು ಚಾಪ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿ ಅದಕ್ಕೆ ಬರೋದಕ್ಕೆ ರೊಟ್ಟಿ ತಟ್ಟಕ್ಕಾಗಬೇಕು, ಆ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ, ಕಲಸಿ. ಒಂದು ಕೋಡ್ಬಳೆ ಚಕ್ಲಿ ಎಲ್ಲ ಮಾಡ್ತೀವಲ್ಲ, ಆ ಥರ ಹಿಟ್ಟು ರೆಡಿ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ಬಟರ್ ಪೇಪರ್ ಇದ್ದರೆ ತಟ್ಟಿ ಎತ್ತಾಕಕ್ಕೆ ಬರೋಲ್ಲ ಅಂದವರು ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ. ತಟ್ಬಿಟ್ಟು ಪ್ಯಾನ್ ಮೇಲೆ ಹಾಕಿದ್ರೆ ಪೇಪರ್ನ ತಗೋಬೋದು. ಇಲ್ಲ ನಾವು ತಟ್ಟಿ ಕೈಯಲ್ಲಿ ಹಾಕ್ತೀವಿ ಅನ್ನೋರು ಕೈಯಲ್ಲೇ ತಟ್ಟಿ ಎತ್ತಾಕೋಬೋದು. ನಾನು ಕೈಯಲ್ಲೇ ತಟ್ಟಿ ಎತ್ತಾಕ್ತೀನಿ, ನಾನು ಬಟರ್ ಪೇಪರ್ ಏನು ಯೂಸ್ ಮಾಡಲ್ಲ. ನೋಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ನೀರು ಆಗೋದ್ರೆ. ಸೊ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಇದಾಗೋ ತನಕ ಒಂದು ಬಾಲ್ ಥರ ಆಗಬೇಕು. ಆ ಥರ ಆಗೋ ತನಕ ನೋಡಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಕಲಿಸ್ಕೊಳ್ಳೋಕ್ಕೂ ಹೋಗಬೇಡಿ, ತಟ್ಟೋಕ್ಕಾಗಲ್ಲ. ಆಮೇಲೆ ತಟ್ಟಿದಾಗ ಬ್ರೇಕ್ ಆಗಿಬಿಡುತ್ತೆ ನೀಟಾಗಿ, ಅದು ಇದಾಗ್ದೇ. ಸೊ ಅದಕ್ಕೆ ನೋಡಿ, ಈ ಅದಕ್ಕೆ ಕಲಿಸ್ಕೊಳ್ಳಿ ಸಾಕು. ಈ ಅದಕ್ಕಿದ್ರೆ ಈಗ ಚಕ್ಲಿ ಹಿಟ್ಟು, ಕೋಡ್ಬಳೆ ಹಿಟ್ಟೆಲ್ಲ ಕಲಸಾದ ಅಂದರೆ ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ಅದಕ್ಕಿದ್ರೆ ಈವನ್ ಚಪಾತಿ ಹಿಟ್ಟದಕ್ಕೆ ಕಲಿಸ್ಕೋಬೋದು. ನೋಡಿ, ಕಲಿಸ್ಕೊಂಡಿದ್ದಾದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕಿಂಗ್ ಆಯಿಲು ಹಾಕ್ಕೊಂಡು ಇನ್ನೊಂದು ಸತಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ರೆಸ್ಟ್ ಮಾಡೋಕ್ಕೆ ಬಿಡಿ 1 ಹಾಫ್ ಆನ್ ಅವರು. ಅದು ತುಂಬ ಚೆನ್ನಾಗಾಗುತ್ತೆ ಅವಾಗ. ನೋಡಿ, ಕಲಸಿಟ್ಟಿರೋ ಹಿಟ್ಟು ಹಂಗಿರುತ್ತೆ. ಇವಾಗ ಅದನ್ನು ಒಂದು ಪೇಪರ್ ಮೇಲೆ ತಟ್ಕೊಳ್ಳಿ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ತಟ್ಕೋಬೋದು. ಇಲ್ಲ ಅಂದವರು ಒಂದು ಮಾಮೂಲಿ ಪೇಪರ್, ಏನಾದ್ರು ಎಣ್ಣೆ ಪೇಪರ್ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ತಟ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪದಾಗಿ ಒಂದು ಹ್ಯಾಂಡ್ಫುಲ್ ಉಂಡೆ ಬರೋ ಥರ ಒಂದು ಉಂಡೆ ತೊಗೊಂಡು ತಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿ ಜೊತೆಗೇನೋ ಪಲ್ಯ ಆ ಥರದ್ದು ಬೇಕು ಅಂತೇನು ಅನಿಸಲ್ಲ. ಕಾಂಬಿನೇಷನ್ನು ಒಂದು ಚಟ್ನಿ ಇದ್ದರೂ ಸೂಪರಾಗಿರುತ್ತೆ. ರೊಟ್ಟಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನೋ ಥರ ಟೇಸ್ಟ್ ಇರುತ್ತೆ. ಒಂಥರ ಟೇಸ್ಟ್ ಮಧುರೊಡೆ ಟೇಸ್ಟೇ ಬರುತ್ತೆ. ಇದು ತಿನ್ಬೇಕಾದ್ರೆ ಫ್ಲೇವರ್ ನಮ್ಗೆ ತಿನ್ಬೇಕಾದ್ರೆ ಹಂಗೆ ಅನಿಸುತ್ತೆ, ಮಧುರೊಡೆ ತಿಂತಾಯಿದ್ದೀವೇನೋ ಅನ್ನೋ ಥರ ಫ್ಲೇವರ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅಡಿಷ್ನಲ್ ಮೆಂತ್ಯ ಸೊಪ್ಪು ಈ ಥರದ್ದಿದ್ರೂ ಹಾಕ್ಕೋಬೋದು. ಕ್ಯಾಬೇಜು, ಕ್ಯಾರೆಟು ಇದನ್ನು ಹಾಕ್ಕೋಬೋದು. ನಾನು ಕ್ಯಾರೆಟು ಹಾಕ್ತೀನಿ, ಬಟ್ ಅವತ್ತು ಅವೈಲೇಬಲ್ ಇರಲಿಲ್ಲ ಅಂತ ನಾನು ಕ್ಯಾರೆಟ್ ಹಾಕಿಲ್ಲ. ಈವನ್ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಚಾಪ್ ಮಾಡಿ ಹಾಕ್ಕೊಳ್ಳಿ ಚಾಪರಲ್ಲಿ ಕ್ಯಾಬೇಜ್ನ. ಕ್ಯಾರೆಟ್ನ ಬೇಕಾದ್ರೆ ತುರಿದು ಹಾಕ್ಕೋಬೋದು, ಇಲ್ಲ ಚಾಪ್ ಮಾಡು ಹಾಕ್ಕೋಬೋದು. ಈ ಥರ ನಿಮ್ಗೇನು ತರಕಾರಿ ಇರುತ್ತೆ ಅದನ್ನ ನೋಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮಕ್ಳಿಗೂ ಹೆಲ್ದಿಯಾಗಿ ತರಕಾರಿ ಹೊಟ್ಟೆ ಒಳಗಡೆ ಹೋದಂಗೆ ಆಗುತ್ತೆ. ಯಾಕಂದರೆ ಮಕ್ಳು ಹಂಗೆ ಕೊಟ್ಟರೆ, ಈಗ ಸಾಂಬಾರೆಲ್ಲ ಇದ್ರಲ್ಲಿ ಕೊಟ್ಟರೆ ತರಕಾರಿನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಊಟ ಮಾಡ್ತಾರೆ. ಸೊ ರೊಟ್ಟಿಲಾದರೆ ಜೊತೆಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ, ತಿನ್ಕೊತಾರೆ. ಸೊ ಅದಕ್ಕೆ ನೋಡಿ, ಒಂದು ತಟ್ಟದೆ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು. ಅವ್ನ ಕೈ ಕಾಣಿಸ್ತೈತೆ ನೋಡಿ, ಲಿಟಲ್ ಫಿಂಗರ್ ಒಂದು ಚಿಕ್ಕವನು ಮಾಡ್ತಾ ಇರೋದು ವೀಡಿಯೋ. ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಅವನು. ಕಾಯಿ ಸರಿಬೇಕಾದ್ರೂ ವೀಡಿಯೋ ಮಾಡಿಕೊಟ್ಟಿದ್ದಾನೆ. ಫುಲ್ ಇದು ರೊಟ್ಟಿ ವೀಡಿಯೋ ಫುಲ್ ಮಾಡಿದ್ದೆ ಅವನು. ತುಂಬ ಹೆಲ್ಪ್ ಮಾಡ್ತಾನೆ. ಥ್ಯಾಂಕ್ ಯು ಚಿಕ್ಕು. ಅವನ ಪ್ರೀತಿಯಿಂದ ಚಿಕ್ಕು ಅಂತ ಕರಿತೀವಿ. ಅವನ ಹೆಸರು ಶಾನ್ವಿಕ್. ನೋಡಿ, ವೀಡಿಯೋ ಅದು ತಟ್ಟದೆ ಹಾಕಬೇಕಾದ್ರೆ ವೀಡಿಯೋ ಆಫ್ ಮಾಡಿಬಿಟ್ಟಿದ್ದ. ನೆಕ್ಸ್ಟು ಆಫ್ ಮಾಡಿಬಿಟ್ಟೆ ಅಂದ. ಅದಕ್ಕೆ ಮತ್ತೆ ಇನ್ನೊಂದು ತಟ್ತೀನಿ, ಆಮೇಲೆ ವೀಡಿಯೋ ಮಾಡಿಕೊಡು ಅಂತ ಹೇಳ್ಬಿಟ್ಟು ತಟ್ಟಿ ಮತ್ತೆ ಪ್ಯಾನ್ ಮೇಲೆ ಹಾಕ್ತಾಯಿದ್ದೀನಿ. ಪ್ಯಾನ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಪ್ಯಾನ್ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ 2 ಕಡೆನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ರೋಸ್ಟ್ ಆಗೋ ತನಕ ರೆಡಿ ರೊಟ್ಟಿ. ಈ ರೊಟ್ಟಿ ಜೊತೆ ಏನೂ ಕಾಂಬಿನೇಷನ್ ಬೇಡ, ಚಟ್ನಿ ಒಂದಿದ್ರೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಇದು. ನೋಡಿ, ಟ್ರೈ ಮಾಡಿ. ಇವನ್ ತಟ್ಟಿ ಎತ್ತಕ್ಕೆ ಬರಲ್ಲ ಅಂದವ್ರು ಬಟರ್ ಪೇಪರ್ ಯೂಸ್ ಮಾಡಿ, ಇಲ್ಲಾಂದರೆ ಬಾಳೆ ಎಲೆ ಆ ಥರ ಎಲ್ಲರೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಥ್ಯಾಂಕ್ ಯು.